ಸ್ಟಾಕ್ ಸಮರಿಯನ್ನು ನೀವು ಡೈಲಿ ಹೆಂಗೆ ಚೆಕ್ ಮಾಡಬೇಕು ಮತ್ತು ಅದನ್ನು ಯಾವ ಟೈಪ್ ಸೇವ್ ಮಾಡಬೇಕು. ಒಂದು ಟೈಪ್ ನೀವು ಸೇವ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಅದೇ ಟೈಪ ನೀವು ಏನು ಬೇಡ, ಅದು ವ್ಯೂ ಅಂತ ಇರ್ತೈತೆ, Alt G ಮಾಡಿದರೆ ಅದು ಹೆಂಗೆ ನಿಮಗೆ ಇದು ಮಾಡ್ಬೇಕಂತ ನಾನು ಹೇಳ್ತೀನಿ. ನೀವು ಸ್ಟಾಕ್ ಸಮರಿಯಲ್ಲಿ ಹೋಗ್ಬೇಕು. ಫಸ್ಟ್ ಸ್ಟಾಕ್ ಸಮರಿಲಿ ನಿಮ್ಗೆ ಯಾವುದೇ ಸ್ಟಾಕ್ ಐತೆ ಅನ್ನೋದು ಗೊತ್ತಾಗುತ್ತೆ. ನೀವು ಇಲ್ಲಿ F12 ಮಾಡಿದರೆ ನಿಮ್ಗೆ ಓಪನಿಂಗ್ ಇನ್ವರ್ಡ್ಸ್ ಮತ್ತು ಔಟ್ವರ್ಡ್ಸ್ ಎಲ್ಲ ಗೊತ್ತಾಗುತ್ತೆ. ಇದು ಎಂಟರ್ ಮಾಡಿದರೆ ಎಷ್ಟು ಓಪನಿಂಗ್ ಐತಿ, ಎಷ್ಟು ಐತಿ, ಯಾವ ಡೇಟ್ ಬೇಕು ಆ ಡೇಟ್ ನೀವು Alt F2 ಮಾಡಿ 1 ಡೇಟ್ ಬೇಕಲ್ಲ 1 ಡೇಟ್ ಹಾಕೊಂಡು ಆ ಡೇಟ್ ನಿಮ್ದು ಸೇಲ್ಸ್ 80% ಐತಿ, ಅದು ಇನ್ವರ್ಡ್ ಬರ್ತೈತಿ. ಇಲ್ಲ ಇಲ್ಲಿ ಇನ್ವರ್ಡ್ ಔಟ್ವರ್ಡ್ ಮತ್ತು ಕ್ಲೋಸಿಂಗ್ ಎಷ್ಟು ಐತೆ ಗೊತ್ತಾಗುತ್ತೆ. ಇದನ್ನು ನೀವು ಡೈಲಿ ಈ ಟೈಪ್ ಡೈರೆಕ್ಟ್ ಕೀ ಯೂಸ್ ಮಾಡಲಾರ್ದ ಏನಿಲ್ಲ, ಒಂದು ಆಪ್ಷನ್ ಇದೆ, ಅದ್ರ ಯಾವ ಟೈಪ್ ಡೈಲಿ ಅದು ಮಾಡಿಬಿಟ್ರೆ ನೀವು ಈಗ ಡೇಟ್ ಹಾಕಿದ್ರಿಂದ ಇಮಿಡಿಯೇಟಾಗಿ ಗೊತ್ತಾಗಬಹುದು. ಅದು ಯಾವ ಟೈಪ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಸೇವ್ ಈ ಟೈಪು ಫಸ್ಟ್ ಟೈಮ್ ನೀವೀಗ ನಾನು ಓಪನ್ ಮಾಡ್ತೀನಿ, ಸೇವ್ ವ್ಯೂ ಅನ್ಬೇಕು. ಸೇವ್ ವ್ಯೂ ಒಂದು ಇಲ್ಲಿ ಸ್ಟಾಕ್ ಸಮರಿ ಮೈ ವ್ಯೂ ಅಂತ ಹೆಸರು ಬೇಕು. ಸೆಟ್ ದಿಸ್ ಆ್ಯಸ್ ವ್ಯೂ ರಿಪೋರ್ಟ್ ಎಸ್ ಮಾಡ್ಬೇಕು. ಇದು ಎಂಟರ್ ಮಾಡಬೇಕು. ಎಂಟರ್ ಮಾಡಿದರೆ ಇದು ಸೇವ್ ಆಗಿರುತ್ತೆ. ಇಲ್ಲಿ ಸೇವ್ ಆಗಿರುತ್ತೆ ಮಾತ್ರ ನೀವು ಡೈಲಿ ಓಪನ್ ಮಾಡ್ತೀವಿ. ಬಂದು ಬೆಳಗ್ಗೆ ಓಪನ್ ಮಾಡಿ ಮತ್ತೆ ಸ್ಟಾಕ್ ಸಮರಿ ಹೋಗಿ ಎಲ್ಲ F12 ಅದು ಮಾಡೋ ಹೋಗುತ್ತೆ. ಇಲ್ಲ ಇಲ್ಲಿ ಹೋಗಿ ಜಿ ಗೋಟು ಅಂತೀವಿ. ಇಲ್ಲಿ ಹೋದ್ರೆ ಅಂದರೆ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ನೀವೇನು ಸೇವ್ ಮಾಡಿರ್ತೀರಲ್ಲ ಅವೆಲ್ಲ ಶೋ ಆಗ್ತಾ ಇರುತ್ತೆ. ಸ್ಟಾಕ್ ಸಮರಿ ಈ ಮೈ ವ್ಯೂಗೆ ಎಂಟರ್ ಮಾಡಿಬಿಟ್ರೆ ನೀವು ಡೈರೆಕ್ಟ್ ಏನು F12 ಮಾಡಬೇಕು ಇಲ್ಲಿ ಏನೂ ಇಲ್ಲ. ಇಲ್ಲಿ ಓನ್ಲಿ ನೀವು ಯಾವ ಡೇಟಿಗೆ ಬೇಕು ನಿಮ್ಗೆ ಆ ಡೇಟಿಂದಷ್ಟು ಪೀರಿಯಡ್ ಹಾಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಸಿಗ್ತೈತೆ, ಸೇವ್ ಆಗಿಬಿಡ್ತೈತೆ ಆಟೋಮೆಟಿಕ್ಕಾಗಿ. ಓಕೆ, ಇದನ್ನು ನೀವು ಸೇವ್ ಮಾಡ್ಕೊಂಡು ನೀವು ಪದೇ ಪದೇ ನೀವು F12 ಮಾಡಿ ಎಲ್ಲ ಆಪ್ಷನ್ಸ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ಡೈರೆಕ್ಟಾಗಿ ನಿಮಗೆ ಒಂದೇ ಕ್ಲಿಕ್ಕಲ್ಲಿ ಸಿಕ್ಬಿಡ್ತೈತಿ.